ಸೊ ಗೈಸ್ ಇವತ್ತಿಂದ ನಾನು ಸ್ಪೀಡ್ ಬೈಕ್ ಓಡಿಸಲ್ಲ. ಇನ್ನೂ ಬೇರೆ ಏನಂದರೆ ನಮ್ಮ ಮನೆಯಲ್ಲಿ ತುಂಬ ಬೈತಾ ಇದ್ದಾರೆ, ಸ್ಪೀಡ್ ಬೈಕ್ ಓಡಿಸ್ಬಾರ್ದು, ವೀಲಿಂಗ್ ಹೊಡಿಬಾರ್ದು, ಡ್ರಿಫ್ಟ್ ಹೊಡಿಬಾರ್ದು, ಛಪ್ರಿ ಕೆಲಸ ಏನೋ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಅದೇ ಗೈಸ್ ಚೆನ್ನಾಗಿರೋದು ನಾನು ವೀಡಿಯೋ ಮಾಡ್ತೀನಿ, ನೀವು ಖುಷಿ ಬೀಳಬೇಕು. ಹಂಗೇನಾರ ಈ ವ್ಲಾಗ್ಗೆ 10 ಕಮೆಂಟ್ ಬಂದುಬಿಟ್ರೆ ಸೊ ಗೈಸ್ ನೆಕ್ಸ್ಟ್ ವೀಡಿಯೋ ಅದೇ ಬರುತ್ತೆ. ಇಲ್ಲಾಂದರೆ ಏನಪ್ಪ ಕಾಂಟೆಂಟ್ ಕೊಡ್ತೀಯ ಅಂದರೆ ಏನೂ ಇಲ್ಲ ಗೈಸ್, ಹೋಗ್ಬಿಟ್ಟು ಪ್ರ್ಯಾಂಕ್ ಮಾಡೋಣ. ಆದಷ್ಟು ನಾನು ನಿಮಗೆ ಖುಷಿ ಕೊಡೋದಂಗೆ ವೀಡಿಯೋಸ್ ಮಾಡ್ತೀನಿ, ಫನ್ನಿ ವೀಡಿಯೋಸ್ ಮಾಡ್ತೀನಿ, ತುಂಬ ಎಂಜಾಯ್ ಮಾಡಬೇಕು ಅಂತ ವೀಡಿಯೋಸ್ ಮಾಡ್ತೀನಿ ನಾನು. ಅದೇ ಅಪ್ಡೇಟ್ ಕೊಡೋಕ್ಕೆ ಬಂದಿರೋದು. ಇಂಟ್ರೆಸ್ಟಿಂಗ್ ಮಾತಿದು ಗೈಸ್. ಡೈಲಿ ಒಂದೊಂದು ವ್ಲಾಗ್ ಹಾಕ್ತೀನಿ, 100 ದಿವಸ ಹಾಕ್ತೀನಿ. 100 ದಿವಸ ಅಲ್ಲಿ ಏನಾನ ನಾನು ಸಕ್ಸಸ್ಫುಲ್ ಆಗಿಬಿಟ್ರೆ, ಐ ಹೋಪ್ ಸಕ್ಸಸ್ಫುಲ್ ಆಗಿಬಿಟ್ರೆ ನಂಗೆ ತುಂಬ ಒಳ್ಳೇದಾಗತ್ತೆ. ಇಲ್ಲಾಂದರೆ ನಾನು ವ್ಲಾಗಿಂಗ್ ಬಿಡಬೇಕಾಗತ್ತೆ ಗೈಸ್. ನಮ್ಮಮ್ಮ ನಮ್ಮಪ್ಪ ಹಣೆ ಹೇಳ್ತಾ ಇದ್ದೀನಿ, ವ್ಲಾಗಿಂಗೇ ಮಾಡಲ್ಲ ನಾನು, ಯೂಟ್ಯೂಬ್ ಟೆಂಟೆಗೆ ಬರೋಲ್ಲ. ಆಮೇಲೆ ಡಿಸ್ ಬ್ರೇಕಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಗೈಸ್, ಅದಕ್ಕೆ ಇಲ್ಲಿ ನೋಡಿರಿ KGF ಹೋಗ್ತಾ ಇರೋವಾಗ ನನಗೆ ಏನೋ ಪಟ್ ಅಂತ ಸೌಂಡ್ ಬಂದು ಲುಕ್ಮಾನ್ LM ಅಂತ ಹಾಕಿದ್ದೀನಿ. ಲುಕ್ಮಾನ್ LM ಅಂದ ತಕ್ಷಣ ಬಂದುಬಿಡುತ್ತೆ ನಂದು ಯೂಟ್ಯೂಬ್ ಚಾನಲ್ಲು. ಹೋಗಿ ಸಪೋರ್ಟ್ ಮಾಡಿರಿ ಗೈಸ್. ಏನೂ ಇಲ್ಲ, ಬರೀ 5,000ಗೆ 135 ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ ಅಷ್ಟೇ, ಬೇರೆ ಏನಿಲ್ಲ. 5,000 ಆಗಿಬಿಡತ್ತೆ. ಸೊ ಹೋಗ್ಬಿಟ್ಟು ಸಪೋರ್ಟ್ ಮಾಡಿರಿ ಗೈಸ್. ಆ್ಯಂಡ್ ಇಲ್ಲಿ ನೋಡಿರಿ ನಾವು ಲೈಟ್ ಕೂಡ ಹಾಕಿದ್ದೀವಿ. ಇದು ಕೂಡ ಏನೋ ಗಲಾಟೆ ನಡೀತಾ ಇದೆ, ಇದು ಕೂಡ ತೆಗೆಸ್ಬಿಡ್ತೀನಿ. ತೆಗೆಸ್ಬಿಟ್ಟು ಇದರಲ್ಲಿ ಹಾಕೋಣ, ಏನು ಖತರ್ನಾಕಿರಬೇಕು. ಇದು ನೋಡಿರಿ ಇದೆಲ್ಲ ಅಲ್ಲಾಡ್ತೈತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಲುಕ್ಮಾನ್ ಶರೀಫ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಗೈಸ್. ತುಂಬ ದಿವಸ ಆದಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ವ್ಲಾಗ್ ಮಾಡೋ ಕಾರಣ ಏನಂದರೆ, ಸೊ ಗೈಸ್ ಇವತ್ತಿಂದ ನಾನು ಸ್ಪೀಡ್ ಬೈಕ್ ಓಡಿಸಲ್ಲ. ಇನ್ನೂ ಬೇರೆ ಏನಂದರೆ ನಮ್ಮ ಮನೆಯಲ್ಲಿ ತುಂಬ ಬೈತಾ ಇದ್ದಾರೆ, ಸ್ಪೀಡ್ ಬೈಕ್ ಓಡಿಸ್ಬಾರ್ದು, ವೀಲಿಂಗ್ ಹೊಡಿಬಾರ್ದು, ಡ್ರಿಫ್ಟ್ ಹೊಡಿಬಾರ್ದು, ಛಪ್ರಿ ಕೆಲಸ ಏನೋ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಸೊ ಇವಾಗ ನಾನು ಅದೆಲ್ಲ ಬಿಡ್ತಾಯಿದ್ದೀನಿ. ಸ್ಪೀಡ್ ಬೈಕು ಅದು ಇದು ಓಡಿಸೋದು ನಮ್ಮದು. ಇವಾಗ ನಾವು ಏನಪ್ಪ ಕಾಂಟೆಂಟ್ ಕೊಡ್ತೀಯ ಅಂದರೆ ಏನೂ ಇಲ್ಲ ಗೈಸ್, ಹೋಗ್ಬಿಟ್ಟು ಪ್ರ್ಯಾಂಕ್ ಮಾಡೋಣ. ಆದಷ್ಟು ನಾನು ನಿಮಗೆ ಖುಷಿ ಕೊಡೋದಂಗೆ ವೀಡಿಯೋಸ್ ಮಾಡ್ತೀನಿ, ಫನ್ನಿ ವೀಡಿಯೋಸ್ ಮಾಡ್ತೀನಿ, ತುಂಬ ಎಂಜಾಯ್ ಮಾಡಬೇಕು ಅಂತ ವೀಡಿಯೋಸ್ ಮಾಡ್ತೀನಿ ನಾನು. ಅದೇ ಅಪ್ಡೇಟ್ ಕೊಡೋಕ್ಕೆ ಬಂದಿರೋದು. ಸೊ ನೆನ್ನೆ ಏನೇನು ಅಪ್ಡೇಟ್ ಮಾಡಿದ್ದೀನಿ ಅಂದರೆ, ನಾನು ಇಷ್ಟು ದಿನ ಹಾಕಿಲ್ಲ ವ್ಲಾಗ್ಸು, ಯಾಕಂದರೆ ನನ್ನ ಚೈನಲಲ್ಲ ಡಿಸ್ ಬ್ರೇಕಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಗೈಸ್. ಅದಕ್ಕೆ ಇಲ್ಲಿ ನೋಡಿರಿ KGF ಹೋಗ್ತಾ ಇರೋವಾಗ ನನಗೆ ಏನೋ ಪಟ್ ಅಂತ ಸೌಂಡ್ ಬಂದು ಅಂತ ಏನೋ ಸೌಂಡ್ ಬಂತು ಗೈಸ್. ಅದಕ್ಕೆ ಆವಾಗಲೇ ನಿಲ್ಲಿಸ್ಬಿಟ್ಟು ನಾನು ನೋಡಿದ್ರೆ ಇದು ಫರಕ್ ಆಗಿಬಿಟ್ಟಿತ್ತು. ಇಲ್ಲಿ ಮ್ಯಾಟ್ರು ಇದೆಲ್ಲ ಬ್ಲ್ಯಾಕ್ ಕಲರ್ ಐತೆ ನೋಡಿರಿ, ಇದೆಲ್ಲ ಫುಲ್ಲು ಸ್ಮೋಕ್ ಬಿಡ್ತಾಯಿತ್ತು ಗೈಸ್, ಸ್ಮೋಕ್ ಬಿಡ್ತಾಯಿತ್ತು. ಅದಕ್ಕೆ ನಾನು ಇವಾಗ ಎಲ್ಲ ಚೇಂಜ್ ಮಾಡಿದ್ದೀನಿ. ಚೇಂಜ್ ಮಾಡ್ತಿಲ್ಲ, ಇನ್ನು ಮಾಡಿಸ್ಬೇಕಂತ ಇರೋದು. ಅದಕ್ಕೆ ನಾನು ಇಷ್ಟು ದಿನ ಬೈಕ್ ಮುಟ್ಟಿಲ್ಲ ನಾನು. ಸೊ ಇಲ್ಲಿ ನೋಡಿರಿ, ಇಲ್ಲಿ ಲುಕ್ಮಾನ್ LM ಅಂತ ಹಾಕಿದ್ದೀನಿ. ಲುಕ್ಮಾನ್ ಶರೀಫ್ ಇದ್ದಿದ್ದು ಲುಕ್ಮಾನ್ LM ಅಂತ ಹಾಕಿದ್ದೀನಿ, ವೈಟ್ ಕಲರ್ದು. ಇನ್ನು ಬೇರೆ ಇಲ್ಲಿ ಲುಕ್ಮಾನ್ LM ಅಂತ ಹಾಕಿದ್ದೀನಿ. ಲುಕ್ಮಾನ್ LM ಅಂದ ತಕ್ಷಣ ಬಂದುಬಿಡುತ್ತೆ ನಂದು ಯೂಟ್ಯೂಬ್ ಚಾನಲ್ಲು. ಹೋಗಿ ಸಪೋರ್ಟ್ ಮಾಡಿರಿ ಗೈಸ್. ಏನೂ ಇಲ್ಲ, ಬರೀ 5,000ಗೆ 135 ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ ಅಷ್ಟೇ, ಬೇರೆ ಏನಿಲ್ಲ. 5,000 ಆಗಿಬಿಡತ್ತೆ. ಸೊ ಹೋಗ್ಬಿಟ್ಟು ಸಪೋರ್ಟ್ ಮಾಡಿರಿ ಗೈಸ್ ಅಲ್ಲಿ. ಆ್ಯಂಡ್ ಇಲ್ಲಿ ನೋಡಿರಿ ಗೈಸ್, ಚೆಕ್ ಮಾಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಆ್ಯಂಡ್ ಫುಲ್ಲು ಜೆಡ್ ಬ್ಲ್ಯಾಕ್ ಮಾಡೋಕ್ಕೆ ನೋಡಿದ್ದು, ಇದೇನೋ ರಬ್ಬಿಂಗ್ ಮಾಡ್ಬೇಕಂದ್ರು. ಅದಕ್ಕೆ ನಾನು ಬೇಡ ಇದೇ ಹಾಕ್ಬಿಡ್ರಿ ಅನ್ನೋ ಅಂದ್ಬಿಟ್ಟು ಇದೇ ಹಾಕ್ಸಿದೆ. ಸೊ ನೆಕ್ಸ್ಟ್ ಟೈಮ್ ಫುಲ್ ಜೆಡ್ ಬ್ಲ್ಯಾಕ್ ಮಾಡೋಣ. ಇವಾಗ ಹೆಂಗೆ ಕಾಣಿಸ್ತೈತೆ ನಮ್ಮ ಮನೆ ನೋಡಿರಿ ಗೈಸ್, ಲುಕ್ ಕೂಡ ಚೆನ್ನಾಗಿ ಕೊಡ್ತೈತೆ ಎಲ್ಲ. ಆ್ಯಂಡ್ ಇನ್ನು ತುಂಬ ಅಪ್ಡೇಟ್ ಮಾಡ್ತೀನಿ. ನಂಬರ್ ಪ್ಲೇಟ್ ಕೂಡ ಆಗಬೇಕು. ಸೊ ನಂಬರ್ ಪ್ಲೇಟ್ ಹೋಗಿ ಶೋರೂಮ್ ಹತ್ರನೇ ನಾವು ಎಲ್ಲಿ ಇಸ್ಕೊಂಡಿದ್ದೀವಿ ಅಲ್ಲೇ ಹೋಗ್ಬಿಟ್ಟು ನಾವು ಆರ್ಡ್ರ್ ಕೊಡಬೇಕು. ಸೊ ಹೋಗೋಣ, ಯಾವತ್ತನ ಟೈಮ್ ಸಿಕ್ಕರೆ ಹೋಗೋಣ. ಆ್ಯಂಡ್ ಇಲ್ಲಿ ನೋಡಿರಿ ನಾವು ಲೈಟ್ ಕೂಡ ಹಾಕಿದ್ದೀವಿ. ಇದು ಕೂಡ ಏನೋ ಗಲಾಟೆ ನಡೀತಾ ಇದೆ, ಇದು ಕೂಡ ತೆಗೆಸ್ಬಿಡ್ತೀನಿ. ತೆಗೆಸ್ಬಿಟ್ಟು ಇದರಲ್ಲಿ ಹಾಕೋಣ, ಏನು ಖತರ್ನಾಕಿರಬೇಕು. ಇದು ನೋಡಿರಿ ಇದೆಲ್ಲ ಅಲ್ಲಾಡ್ತೈತೆ. ಇವಾಗಿಂದ ನಿಮಗೆ ಸ್ಪೀಡ್ ಬೈಕು, ವೀಲಿಂಗು, ಸ್ಟೆಂಟು ಏನೋ ಕಾಣಿಸಲ್ಲ ಗೈಸ್. ಸೊ ಐ ಆಮ್ ಸಾರಿ ಗೈಸ್, ಸ್ಟೆಂಟು ಫಸ್ಟಿಂದನೂ ನಾನು ಮಾಡ್ತಾಯಿದ್ದಿಲ್ಲ. ಸೊ ಇವಾಗ ಕೂಡ ಮಾಡಲ್ಲ ಗೈಸ್. ಆ್ಯಂಡ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಕಲ್ತ್ಕೊಂಡು ಹೋಗೋಕ್ಕೆ ಎಷ್ಟು ದಿನವೂ ಇಲ್ಲ ಗೈಸ್. ಇವಾಗ ಮದುವೆ ಆಗಿದೆ, ಅದೆಲ್ಲ ಬಿಡಬೇಕು ಗೈಸ್. ಅದು ಇವಾಗ ನಂಗೆ ಮೋಟೋ ವ್ಲಾಗ್ ಮಾಡೋಕ್ಕೆ ಕೊಡ್ತಾ ಇರೋದು ತುಂಬ ದೊಡ್ಡ ಇದು ಯಾವುದೋ ಸ್ಟಿಕ್ಕರ್ ಐತೆ, ತೆಗ್ಬಿಡೋಣ. ಸೊ ಗೈಸ್ ಇವತ್ತದು ವ್ಲಾಗು ಇದೆ, ನಾನು ಮೋಟೋ ವ್ಲಾಗ್ ಮಾಡ್ತಾಯಿಲ್ಲ. ಸೊ ಇವಾಗ ನಮ್ಮ ಹನಿ ಬೇರೆ ಗಲೀಜಾಗೈತೆ. ಇಲ್ಲಿ ನೋಡಿರಿ ಎಲ್ಲ ಫರಕ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿರಿ ಎಲ್ಲ ಫರಕ್ ಆಗಿಬಿಟ್ಟಿದೆ. ಏನಿಲ್ಲ, ನಾನು ವೀಡಿಯೋ ಮಾಡೋ ಕಾರಣ ಇದೇ ಇದ್ದಿದ್ದು. ಇವಾಗ ನಿಮಗೆ ನೆಕ್ಸ್ಟ್ ವ್ಲಾಗ್ ಏನು ಬರುತ್ತೆ ಅಂದರೆ, ನಾನು ಹೋಗ್ಬಿಟ್ಟು ಈ ವಿಡಿಯೋಗೆ ಏನಾನ 10 ಕಮೆಂಟ್ ಬಂದುಬಿಟ್ರೆ ಸೊ ನೆಕ್ಸ್ಟು ವ್ಲಾಗು ಒಂದು ಚೆನ್ನಾಗಿರೋದು ಮಾಡ್ತೀನಿ. ಅದೇ ಗೈಸ್ ಚೆನ್ನಾಗಿರೋದು ನಾನು ವೀಡಿಯೋ ಮಾಡ್ತೀನಿ, ನೀವು ಖುಷಿ ಬೀಳಬೇಕು. ಹಂಗೇನಾರ ಈ ವ್ಲಾಗ್ಗೆ 10 ಕಮೆಂಟ್ ಬಂದುಬಿಟ್ರೆ ಸೊ ಗೈಸ್ ನೆಕ್ಸ್ಟ್ ವೀಡಿಯೋ ಅದೇ ಬರುತ್ತೆ. ಇಲ್ಲಾಂದರೆ ಏನು ಮಾಡೋದು ಮಾಡ್ತೀನಿ ಗೈಸ್, ಏನು ಮಾಡೋಕ್ಕಾಗತ್ತೆ ಗೈಸ್. ಆ್ಯಂಡ್ ಗೈಸ್ ಇನ್ನೊಂದು ಬೇರೆ ಏನಂದರೆ, ಈ ಫುಲ್ಲು ಇಂಟ್ರೆಸ್ಟಿಂಗ್ ಮಾತಿದು
ಗೈಸ್ ಡೈಲಿ ಒಂದೊಂದು ಬ್ಲಾಗ್ ಹಾಕ್ತೀನಿ, 100 ದಿವಸ ಹಾಕ್ತೀನಿ. 100 ದಿವಸ ಅಲ್ಲಿ ಏನಾನ ನಾನು ಸಕ್ಸಸ್ಫುಲ್ ಆಗಿಬಿಟ್ರೆ, ಐ ಹೋಪ್ ಸಕ್ಸಸ್ಫುಲ್ ಆಗಿಬಿಟ್ರೆ ನಂಗೆ ತುಂಬ ಒಳ್ಳೇದಾಗತ್ತೆ. ಇಲ್ಲಾಂದರೆ ನಾನು ವ್ಲಾಗಿಂಗ್ ಬಿಡಬೇಕಾಗತ್ತೆ ಗೈಸ್. ನಮ್ಮಮ್ಮ ನಮ್ಮಪ್ಪ ಹಣೆ ಹೇಳ್ತಾ ಇದ್ದೀನಿ, ವ್ಲಾಗಿಂಗೇ ಮಾಡಲ್ಲ ನಾನು, ಯೂಟ್ಯೂಬ್ ಟೆಂಟೆಗೆ ಬರೋಲ್ಲ. ಆಮೇಲೆ ಈ 100 ಡೇಸ್ ಒಳಗಡೆ ನಾನು ಏನಾನ ಗ್ರೋ ಆಗಿಬಿಟ್ರೆ ಒಳ್ಳೆಯದು, ಇಲ್ಲಾಂದರೆ ಆಮೇಲೆ ನಾನು 101 ಅಂದರೆ ಕೂಡ ನಾನು ಮಾಡೋದಿಲ್ಲ ಗೈಸ್. ಈ 100 ಒಳಗಡೆ ನಾನು ಏನಾನ ಸಕ್ಸಸ್ ಆಗಿಬಿಟ್ರೆ ನಾನು ವೀಡಿಯೋಸ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಗೈಸ್. ಇವಾಗೇ ನಂದು 200+ ವೀಡಿಯೋಸ್ ಹೋಗಿದೆ, ಇವಾಗವರೆಗೂ ವೈರಲ್ ಆಗಿಲ್ಲ. ಸೊ ಇವಾಗ ಡೈಲಿ ಒಂದೊಂದು ವ್ಲಾಗ್ ಬಿಡುತ್ತೆ. ಏನು ಟೈಮಿಂಗು ಏನೋ ಇನ್ನೂ ಗೊತ್ತಿಲ್ಲ. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ ನಿಮಗೆ. ಈ ವಿಡಿಯೋಲಿ ಏನೋ ನಾನು ನೀವು ಕಮೆಂಟು 10 ಮಾಡಿಬಿಟ್ರೆ ನೆಕ್ಸ್ಟ್ ವೀಡಿಯೋಲ್ಲಿ ನಿಮಗೆ ಟೈಮಿಂಗ್ ಕೂಡ ಹೇಳ್ಬಿಡ್ತೀನಿ, ಏನು ಟೈಮಿಂಗ್ ಹಾಕ್ತೀನಿ ಏನು ಅಂದ್ಬಿಟ್ಟು. ಸೊ ನಿಮ್ಮದು ಒಂದು ಮಾತಿಗ್ರಿ ಗೈಸ್, ಏನು ಟೈಮಿಂಗ್ ಆಗಬೇಕು ಏನಿಲ್ಲ ಅಂದ್ಬಿಟ್ಟು. ಸೊ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ತುಂಬ ಒಳ್ಳೆಯದಾಗತ್ತೆ. 100 ದಿವಸ ಚಾಲೆಂಜ್ ನಾನು ಈಸ್ಕೊಂಡಿದ್ದೀನಿ. ಸೊ 100 ದಿವಸ ನಾನು ಡೈಲಿ ವ್ಲಾಗ್ ಮಾಡ್ತೀನಿ, ಡೈಲಿ ಫನ್ನಿ ವೀಡಿಯೋಸ್ ಮಾಡ್ತೀನಿ. ಎಷ್ಟಾಗತ್ತೆ ಅಷ್ಟು ನಾನು ನಿಮ್ಮ ನಗ್ಸೋದು, ಇಲ್ಲಾಂದರೆ ಪ್ರ್ಯಾಂಕು, ಇಲ್ಲಾಂದರೆ ಏನೋ ಒಂದು ಮಾಡಿ ನಿಮಗೆ ನಿಮ್ಮ ಮುಖ ಮೇಲೆ ಪ್ರ್ಯಾಂಕು, ನಿಮ್ಮ ಮುಖ ಮೇಲೆ ಸ್ಮೈಲ್ ಬರಬೇಕು. ಸೊ ಹಂಗೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇವಾಗ ನೋ ರ್ಯಾಶ್ ಡ್ರೈವಿಂಗ್ ಆ್ಯಂಡ್ ಎಕ್ಸಾಸ್ಟ್ ಬೇರೆ ತೆಗ್ಬಿಟ್ಟಿದ್ದೀನಿ. ಸೊ ನಡೀರಿ ಗೈಸ್, ಹೋಗ್ಬಿಟ್ಟು ಮನೆ ಹತ್ರ ಫ್ಯೂಲ್ ಬೇರೆ ಇಲ್ಲ. ಇಲ್ಲಿ ನೋಡಿರಿ, ರೈಡ್ಗೆ ಹೋಗೋಣ ಅಂದರೆ ಫ್ಯೂಲ್ ಬೇರೆ ಇಲ್ಲ, ಜೇಬಲ್ಲಿ ಕಾಸಿಲ್ಲ. ಸೊ ಅದಕ್ಕೆ ನಾನು ಇವಾಗ ರೈಡಿಂಗ್ ಮಾಡ್ತಾಯಿಲ್ಲ. ನಡೀರಿ, ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗೈತೆ. ಇದೆಲ್ಲ ಕಮೆಂಟ್ ಮಾಡಿರಿ, ಹೇಳ್ರಿ ಇದು ಚೆನ್ನಾಗೈತೆ ಇಲ್ಲ. ಇದು ಯೂಟ್ಯೂಬ್ದು ಡಬ್ಬಾ ಟೈಪ್ ಆಗಿಬಿಟ್ಟಿದೆ, ಸ್ಕ್ವೇರ್ ಟೈಪು. ಸೊ ಅದಕ್ಕೆ ಇಗ್ನೋರ್ ಮಾಡಿರಿ. ಇದು ತೆಗ್ಬಿಟ್ಟು ಬೇರೆ ಹಾಕ್ತೀನಿ. ಆ್ಯಂಡ್ ಮ್ಯಾಕ್ಸು ಚೆನ್ನಾಗೈತೆ ಇಲ್ಲ, ಅದು ಕೂಡ ಕಮೆಂಟ್ ಮಾಡಿರಿ ಗೈಸ್. ಸೊ ನಡೀರಿ ಗೈಸ್, ಹೋಗೋಣ ಒಂದು ಚಿಕ್ಕ ಸ್ಮಾಲ್ ರೈಡು, ಹಂಗೆ ಮನೆಯವರೆಗೂ ಅಷ್ಟೇ. ಓಕೆ, ಸೊ ಲೆಟ್ಸ್ ಗೋ ಗೈಸ್. ಇದು ನಮ್ಮೂರು ಲೇಔಟ್ ಇದು, ಇಲ್ಲೇ ಬಂದು ನಾವು ರಾತ್ರಿ ಹೊತ್ತು ಕೂತ್ಕೊಳೋದು. ಸೊ ಇಲ್ಲೇ ನಮ್ಗೆ ಏನೋ ಟೈಮ್ ಪಾಸ್ ಇಲ್ಲ ಅಂದರೆ ಇಲ್ಲೇ ಬಂದು ಕೂತ್ಕೊಳೋದು ನಾವು. ಆ್ಯಂಡ್ ವಿಡಿಯೋ ಚೆನ್ನಾಗಿ ಕಾಣಿಸಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ ಗೈಸ್. ಸೊ ಇವತ್ತದ ಬ್ಲಾಗು ಮನೆ ಹತ್ರ ಹೋಗ್ಬಿಟ್ಟು ಕ್ಲೋಸ್ ಮಾಡೋಣ. ಓಕೆ, ಸೊ ಲವ್ ಯು, ಬಾಯ್, ಟೇಕ್ ಕೇರ್. ಓಕೆ, ಆಲ್ರೈಟ್ ಗೈಸ್, ಇವತ್ತು ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಸೊ ಲವ್ ಯು, ಬೈ, ಟೇಕ್ ಕೇರ್ ಗೈಸ್. ನೆಕ್ಸ್ಟ್ ವೀಡಿಯೋ ನಿಮ್ಗೆ ಸಖತ್ತಾಗಿರುತ್ತೆ. ಸೊ ಡೂ ಲೈಕ್ ಕಮೆಂಟ್ ಶೇರ್ ಗೈಸ್. ಯಪ್ಪ.